ನಮಸ್ಕಾರ. ನಮ್ಮ ಇಂದಿನ ವಿಷಯ ರಾಬರ್ಟ್ ಕಾರ್ಡ್ವೆಲ್. ತಮಿಳು ಐರನ್ ಡೋಮ್ ಒಳಗೆ ಏನಿದೆ? ರಾಬರ್ಟ್ ಕಾರ್ಡ್ವೆಲ್ ಮತ್ತು ಅವರ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪುಸ್ತಕ ಕೆಲವು ತಮಿಳಿಗರಿಗೆ ತಮ್ಮ ಭಾಷೆಯ ಪ್ರಾಚೀನತೆ ಮತ್ತು ಶ್ರೇಷ್ಠತೆಯನ್ನು ಕಾಯುವ ಒಂದು ಐರನ್ ಡೋಮ್ ಇದ್ದಂತೆ. ಇತರ ದ್ರಾವಿಡ ಭಾಷಿಕರು ಭಯದಿಂದಲೋ ಅಥವಾ ನಮಗೆ ಯಾಕೆ ಬೇಕನ್ನುವ ಮನೋಸ್ಥಿತಿಯಿಂದಲೋ ಆ ಐರನ್ ಡೋಮ್ ಒಳಗಡೆ, ಕಬ್ಬಿಣದ ಗುಮ್ಮಟದ ಒಳಗಡೆ ಏನಿದೆ ಅಂತ ನೋಡುವ ಪ್ರಯತ್ನವನ್ನು ಮಾಡೋದಕ್ಕೆ ಸಾಮಾನ್ಯವಾಗಿ ಹೋಗೋದಿಲ್ಲ. ಆದ್ದರಿಂದ ದ್ರಾವಿಡ ಭಾಷೆಗಳ ಚರ್ಚೆ ಬಂದಾಗಲೆಲ್ಲ ತಮಿಳರು ರಾಬರ್ಟ್ ಕಾರ್ಡ್ವೆಲ್ ಅವರನ್ನ ಕರೆದು ತಮ್ಮ ನೆರವಿಗಾಗಿ, ರಕ್ಷಣೆಗಾಗಿ ನಿಲ್ಲಿಸ್ತಾರೆ. ದ್ರಾವಿಡ ಭಾಷೆಗಳನ್ನು ಕುರಿತಾಗಿ ತಮಗೆ ದಕ್ಕಿದ ಆಕರಗಳನ್ನು ಬಳಸಿಕೊಂಡು ಅವಲಂಬಿಸಿ 1856ರಲ್ಲಿ ರಾಬರ್ಟ್ ಕಾರ್ಡ್ವೆಲ್ಲು ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪುಸ್ತಕವನ್ನು ಪ್ರಕಟಣೆ ಮಾಡಿದರು. ಇದರ ಹಿಗ್ಗಿಸಿದ ತಿದ್ದಿದ ಎರಡನೆಯ ಮುದ್ರಣ 1876ರಲ್ಲಿ ಹೊರಬಂತು. ಈ ಮುದ್ರಣದಲ್ಲಿ ತಮ್ಮ ಮೊದಲಿನ ಅದೆಷ್ಟೋ ಅಭಿಪ್ರಾಯಗಳನ್ನ ಅವರು ಬದಲಿಸಿಕೊಂಡಿದ್ರು. ಕಳೆದ 170 ವರ್ಷಗಳಲ್ಲಿ ಭಾಷಾ ವಿಜ್ಞಾನದ ಗಡಿಗಳು ಭಾರಿ ಹಿಗ್ಗಿ ಅದರಲ್ಲಿ ಹೊಸ ಪರಿಕಲ್ಪನೆಗಳು, ವಿಧಾನ, ದಾರಿಗಳು ಬಂದಿದ್ರು ಕೂಡ ಅವು ಯಾವುವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮತ್ತೆ ಒಬ್ಬ ವ್ಯಕ್ತಿ ಮತ್ತು ಪುಸ್ತಕವನ್ನು ಅವಲಂಬಿಸಿ ಅದೇ ಕೊನೆ ಅಂತ ಕೆಲವರು ತಮಿಳರು ಭಾವಿಸ್ತಾರೆ ಮತ್ತು ವಾದವನ್ನು ಕೂಡ ಮಾಡ್ತಾರೆ. ಅದರಲ್ಲಿ ನಟ ಕಮಲ್ ಹಾಸನ್ ಕೂಡ ಒಬ್ಬರಿರುವಂಗೆ ಕಾಣುತ್ತೆ. ರಾಬರ್ಟ್ ಕಾರ್ಡ್ವೆಲ್ ಕನ್ನಡ ಮಾತ್ರ ಅಲ್ಲ, ಎಲ್ಲ ದ್ರಾವಿಡ ಭಾಷೆಗಳ ತಾಯಿ ತಮಿಳು ಅಂತ ಸಾಧಿಸಿ ತೋರಿಸಿದ್ದಾರೆ. ಅದಕ್ಕೆ ಎದುರು ನುಡಿಯೋದು ಸಾಧ್ಯವೇ ಇಲ್ಲ ಅನ್ನೋದು ಅವರ ವಾದ ಮತ್ತು ತಿಳುವಳಿಕೆ, ಹಾಗೆ ನಂಬಿಕೆ ಆಗಿರೋಂಗೆ ಕಾಣುತ್ತೆ. ನಿಜವಾಗಿಯೂ ರಾಬರ್ಟ್ ಕಾರ್ಡ್ವೆಲ್ಲು ತಮಿಳು ಕುರಿತಾಗಿ ಯಾವ ಅಭಿಪ್ರಾಯಗಳನ್ನ ಹೊಂದಿದ್ರು ಎನ್ನುವುದನ್ನು ಅವರ ಮಾತಿನಲ್ಲಿ ನಾವು ಕೇಳೋಣ. ಮೂಲದಲ್ಲಿ ಇಂಗ್ಲಿಷ್ನಲ್ಲಿರುವ ಪಠ್ಯದ ಭಾವಾನುವಾದವನ್ನು ನಾನು ನಿಮಗೆ ತಿಳಿಸ್ತೀನಿ. ದ್ರಾವಿಡ ಉಪಭಾಷೆಗಳ ವ್ಯಾಕರಣ ಹೋಲಿಕೆಗೆ ಹೋಗುವ ಮೊದಲು ಅವುಗಳ ಆರಂಭಿಕ ಗುಣಲಕ್ಷಣಗಳನ್ನ ಎಲ್ಲಿ ನೋಡಬೇಕು ಎಂಬುದನ್ನು ಖಚಿತಪಡಿಸಿಕೊಳ್ಳೋದು ಅಪೇಕ್ಷಣೀಯ ಅಂತ ತೋರುತ್ತೆ. ತಮಿಳು ಭಾಷೆಯ ಉನ್ನತವಾದ ಸೆಂತಮಿಳನ್ನು ಪ್ರಾಚೀನ ದ್ರಾವಿಡ ಭಾಷೆಯ ಅತ್ಯುತ್ತಮ ಪ್ರತಿನಿಧಿ ಅಂತ ಪರಿಗಣಿಸಬೇಕಂತ ಹಲವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸೆಂತಮಿಳಿನ ಮೌಲ್ಯವನ್ನು ಕುಗ್ಗಿಸಿದೆ. ಯಾವುದೇ ಒಂದು ಉಪಭಾಷೆಯನ್ನು ದ್ರಾವಿಡ ಪ್ರಾಚೀನತೆಯ ಮೂಲವಾಗಿ ಸ್ವೀಕರಿಸೋದು ಸಾಧ್ಯ ಇಲ್ಲ ಅಂತ ನನಗೆ ಮನವರಿಕೆಯಾಗಿದೆ. ಅಸ್ತಿತ್ವದಲ್ಲಿರುವ ಎಲ್ಲ ದ್ರಾವಿಡ ಉಪಭಾಷೆಗಳ ಹೋಲಿಕೆ ಪ್ರಾಚೀನ ದ್ರಾವಿಡ ಭಾಷೆಯನ್ನು ಕಟ್ಟಲು ನಮಗೆ ಅತ್ಯುತ್ತಮವಾದಂಥ ದಾರಿಯಾಗಿದೆ. ಸೆಂತಮಿಳು ಮಾತ್ರ ಅಲ್ಲ, ಅಸ್ತಿತ್ವದಲ್ಲಿರುವ ಪ್ರತಿಯೊಂದು ದ್ರಾವಿಡ ಉಪಭಾಷೆ ಅತ್ಯಂತ ಒರಟು ಸ್ಥಿತಿಯಲ್ಲಿರೋದು ಕೂಡ ಮೂಲ ದ್ರಾವಿಡ ಲಕ್ಷಣಗಳನ್ನು ಕಟ್ಟೋದಕ್ಕೆ ನೆರವಾಗುತ್ತೆ. ಪ್ರಾಚೀನ ಕನ್ನಡದ ಜ್ಞಾನವಿಲ್ಲದೆ ನಮಗೆ ತಮಿಳಿನಲ್ಲಿರುವ ಪ್ರಥಮ ಹಾಗೂ ಮಧ್ಯಮ ಸರ್ವನಾಮಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದ್ರಾವಿಡ ಭಾಷೆಗಳಲ್ಲಿರುವ ಪ್ರಥಮ ಮತ್ತು ಮಧ್ಯಮ ಸರ್ವನಾಮಗಳಲ್ಲಿರುವ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗಗಳ ಮೂಲ ದ್ರಾವಿಡ ರೂಪ ನಮಗೆ ಇತ್ತೀಚೆಗೆ ಬರವಣಿಗೆಗೆ ಇಳಿದಿರುವ ಕುಯಿ ಭಾಷೆಯ ವ್ಯಾಕರಣದ ಮೂಲಕ ಮಾತ್ರ ಗೊತ್ತಾಗುತ್ತೆ. ದ್ರಾವಿಡ ಭಾಷೆಗಳ ಪ್ರಾಚೀನ ಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಹಾಯವನ್ನು ತಮಿಳು, ವಿಶೇಷವಾಗಿ ಸೆಂತಮಿಳು ನೀಡುತ್ತದೆ ಅನ್ನೋದು ನಿಜ. ತಮಿಳು ಮೊದಲು ಸಾಹಿತ್ಯಕ್ಕೆ ಇಳಿದ ಭಾಷೆ ಆಗಿರೋದೇ ಇದಕ್ಕೆ ಕಾರಣ ಎನ್ನುವ ತೀರ್ಮಾನವನ್ನು ರಾಬರ್ಟ್ ಕಾರ್ಡ್ವೆಲ್ ನೀಡಿದ್ದಾರೆ. ಪೂರ್ವ ದ್ರಾವಿಡ ಸ್ವರೂಪ ತಮಿಳಿನಲ್ಲಿ ಹೆಚ್ಚಿಗೆ ಇದೆ ಅಂತ ತೋರಿಸೋದಕ್ಕೆ 5 ಅಂಶಗಳನ್ನ ರಾಬರ್ಟ್ ಕಾರ್ಡ್ವೆಲ್ ಬಳಸಿದ್ದಾರೆ. ಹಾಗೆ ಮಾಡಬೇಕಾದ್ರೆ ಅವರು ಪ್ರಾಚೀನ ದ್ರಾವಿಡ ಲಕ್ಷಣಗಳನ್ನು ಹೊಂದಿರುವ ಶಿಲಾಶಾಸನಗಳು, ಸಾಹಿತ್ಯ ಕನ್ನಡ ಮತ್ತು ತೆಲುಗುಗಳಲ್ಲಿ ಸಿಕ್ಕಿಲ್ಲ ಅಂತ ಅವರು ಪರಿಗಣನೆಯನ್ನು ಮಾಡ್ತಾರೆ. ಇದಾದ ನಂತರ ಸಾವಿರಾರು ಪ್ರಾಚೀನ ಕನ್ನಡ ಶಾಸನಗಳು, ಸಾಹಿತ್ಯ ಕೃತಿಗಳು ಸಿಕ್ಕವು. ಇವುಗಳನ್ನು ಅಧ್ಯಯನ ಮಾಡುವ ಅವಕಾಶ ಒತ್ತಟ್ಟಿಗೆ ಇರಲಿ. 1891ರಲ್ಲಿ ತೀರಿಕೊಂಡ ರಾಬರ್ಟ್ ಕಾರ್ಡ್ವೆಲ್ಗೆ ತಮಿಳಿನಲ್ಲಿ ಸಂಗಮ ಸಾಹಿತ್ಯ ಇರೋದು ಕೂಡ ಗೊತ್ತಿರಲಿಲ್ಲ. ಆದ್ದರಿಂದ ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದಿ ದ್ರಾವಿಡಿಯನ್ಸ್ ಆರ್ ಸೌತ್ ಇಂಡಿಯನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಪುಸ್ತಕದಲ್ಲಿ ದ್ರಾವಿಡ ಭಾಷೆಗಳನ್ನು ಕುರಿತಾಗಿ ನೀಡಿರುವ ರಾಬರ್ಟ್ ಕಾರ್ಡ್ವೆಲ್ಲು ಅದೆಷ್ಟೋ ಹೇಳಿಕೆಗಳು ಭಾಷಾ ವಿಜ್ಞಾನದ ತಿದ್ದುಪಡಿಗೆ ಒಳಗಾಗಿದ್ದಾವೆ. ಕನ್ನಡ ಭಾಷಾ ವಿಜ್ಞಾನಿಗಳು ರಾಬರ್ಟ್ ಕಾರ್ಡ್ವೆಲ್ ಹೇಳಿರುವ ಯಾವ ಅಭಿಪ್ರಾಯಗಳು ಸರಿ, ಯಾವ ತಪ್ಪು ಅಂತ ಅಧ್ಯಯನ ಮಾಡಿ ಹೊಸ ಬೆಳಕನ್ನು ಚೆಲ್ಲೋದು ಇಂದಿನ ಅಗತ್ಯ ಆಗಿದೆ. ನಾನು ಭಾಷಾ ವಿಜ್ಞಾನಿ ಅಲ್ಲದೆ ಇದ್ರೂ ಭಾಷೆಗಳ ಕುತೂಹಲಿ. ಆದ್ದರಿಂದ ಪೂರ್ವ ದ್ರಾವಿಡ ಸ್ವರೂಪ ತಮಿಳಿನಲ್ಲಿ ಹೆಚ್ಚಿಗಿದೆ ಅಂತ ತೋರಿಸೋದಕ್ಕೆ ರಾಬರ್ಟ್ ಕಾರ್ಡ್ವೆಲ್ ತಿಳಿಸಿರುವ 5 ಅಂಶಗಳ ವಿಮರ್ಶೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ತಿರುಕ್ಕುರುಳ್ ಕಾಲ ಸಾಮಾನ್ಯ ಸಂಖ್ಯೆ ಪೂರ್ವ 31 ಅಂತ ನಂಬಿರುವ ತಮಿಳರು ರಾಬರ್ಟ್ ಕಾರ್ಡ್ವೆಲ್ ತಿರುಕ್ಕುರುಳ್ ತಮಿಳಿನ ಮೊದಲ ಕೃತಿ ಮತ್ತು ಅದರ ಕಾಲ ಸಾಮಾನ್ಯ ಸಂಖ್ಯೆ 9ನೇ ಶತಮಾನದ ನಂತರ ಅಂತ ತೀರ್ಮಾನಿಸಿರೋದನ್ನು ಎಂದಿಗೂ ಹೇಳೋದಿಲ್ಲ. ಹಾಗೆ ಹೇಳಿದ್ದೇ ಆದರೆ ಅವರು ವೈಯಾಪುರಿ ಪಿಳ್ಳಿಯವರು ಎದುರಾದಂಥ ಸ್ಥಿತಿಯನ್ನು ಎದುರಿಸಬೇಕಾಗ್ತಾ ಇತ್ತು. ಇದನ್ನು ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಂದನೆಗಳೊಂದಿಗೆ.